ಸ್ನೇಹಿತರೆ ಎಲ್ಲರಿಗೂ ಕೂಡ ನಮಸ್ಕಾರ. ಎಲ್ಲರಿಗೂ ಕೂಡ ಗೃಹಲಕ್ಷ್ಮಿ ಯೋಜನೆಯ ಅಪ್ಡೇಟ್ಗೆ ಸ್ವಾಗತ. ಇಲ್ಲಿ ಗೃಹಲಕ್ಷ್ಮಿ ಯೋಜನೆದು 16ನೇ ಕಂತಿನ ಹಣ ಇನ್ನು ಮುಂದೆ ನೀವು ಪಡ್ಕೋಬೇಕು ಅಂದರೆ ತಾಲೂಕು ಆಫೀಸ್ ಮುಂದೆ ನೀವು ಕ್ಯೂ ಅಲ್ಲಿ ನಿಲ್ಬೇಕಾಗತ್ತಾ, ಏನು ಆಫ್ಲೈನಲ್ಲಿ ಇನ್ನು ಮುಂದೆ ನಿಮ್ಗೆ ಹಣ ಸಿಗುತ್ತಾ, 16ನೇ ಕಂತಿನ ಹಣಕ್ಕೆ ನೀವೇನು ಮಾಡಬೇಕಾಗತ್ತಾ, ಇದ್ರ ಬಗ್ಗೆ ನಿಮ್ಗೆ ಏನೇನು ಡೌಟ್ಸ್ ಇದೆ ಎಲ್ಲದ್ರ ಬಗ್ಗೆ ಕೂಡ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಇನ್ನು 2000 ಬಂದಿಲ್ಲ, 2000 ಪಡ್ಕೋಬೇಕು ಅಂದರೆ ಈ ಒಂದು ವಿಡಿಯೋನ ಮತ್ತೆ ಸ್ಕಿಪ್ ಮಾಡ್ದಾನೆ ಕೊನೆವರೆಗೂ ಕೂಡ ನೋಡಿ ಎಲ್ಲ ವಿಷಯನೂ ಕೂಡ ತಿಳ್ಕೊತೀರಾ. ಅದಕ್ಕಿಂತ ಮುಂಚೆ ಯಾರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಲ್ಲ, ಕೆಲವರು ಸಬ್ಸ್ಕ್ರೈಬ್ ಮಾಡೋಣ ಅಂತ ಕಾಣ್ತಾ ಇರುತ್ತೆ, ಅದನ್ನು ಕ್ಲಿಕ್ ಮಾಡಿ ಪಟ್ ಅಂತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪ್ರತಿಯೊಬ್ಬರು ಕೂಡ ವಿಡಿಯೋ ಒಂದು ಲೈಕ್ ಕೊಡಿ. ಯಾಕಂದರೆ ನೀವು ಕೊಡೋ ಒಂದೇ ಒಂದು ಲೈಕು ಒಂದೊಂದು ಸಬ್ಸ್ಕ್ರೈಬಿಂದ ನಿಮ್ಗೆ ಇದೇ ರೀತಿ ಕಂಟಿನ್ಯೂಸ್ಗೆ ಅಪ್ಡೇಟ್ಸ್ಗಳನ್ನ ನೀಡ್ತಾ ಇರ್ಬೋದಾಗಿರುತ್ತೆ. ಇವಾಗ ವಿಡಿಯೋ ಕ್ಲಿಯರಾಗಿ ಅರ್ಥ ಆಗಬೇಕಂದ್ರೆ ವಿಡಿಯೋನ ಎಲ್ಲರೂ ಕೂಡ ಕೊನೆವರೆಗೂ ಕೂಡ ನೋಡಿ. ಇವಾಗ ನಾವು ಡೈರೆಕ್ಟಾಗಿ ವಿಡಿಯೋ ಬಗ್ಗೆ ಬರೋಣ. ಇಲ್ಲಿ ಎಷ್ಟು ಜನಕ್ಕೆ ಈ ಒಂದು ವಿಷಯ ಗೊತ್ತಿರ್ಬೋದು, ಎಷ್ಟು ಜನಕ್ಕೆ ಈ ಒಂದು ವಿಷಯ ಗೊತ್ತಿಲ್ಲದೇನೂ ಕೂಡ ಇರ್ಬೋದು. ಏನಂದರೆ ಗೃಹಲಕ್ಷ್ಮಿ ಯೋಜನೆಯ ಹಣ ಬಂದ್ಬಿಟ್ಟು ಇವಾಗ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯಿಂದ ಡೈರೆಕ್ಟಾಗಿ ಎಲ್ಲರ ಖಾತೆಗೂ ಕೂಡ ಆಲ್ ಓವರ್ ಕರ್ನಾಟಕ ಬರ್ತಿತ್ತು. ಇವಾಗ ಸರ್ಕಾರದವರು ಏನು ಹೇಳ್ತಾ ಇದ್ದಾರೆ ಅಂದರೆ ಇವಾಗ ಗೃಹಲಕ್ಷ್ಮಿ ಯೋಜನೆಯ ಒಂದು ನಿರ್ದೇಶಕರಿಗೆ ಜಾಸ್ತಿ ಹೊರೆ ಆಗ್ತಿದೆ, ಈ ರೀತಿ ಹಣನ ಮ್ಯಾನೇಜ್ ಮಾಡೋದು ಮತ್ತು ಎಲ್ಲರಿಗೂ ಕೂಡ ಕಳಿಸೋದು. ಅದರಿಂದ ಏನು ಮಾಡ್ತಾ ಇದ್ದೀವಿ ಅಂದರೆ ತಾಲೂಕು ಪಂಚಾಯಿತಿಗಳಿಗೆ ಈ ಒಂದು ಕೆಲಸನ ವಹಿಸ್ತಾ ಇದ್ದೀವಿ ಅಂತ ಹೇಳ್ತಾರೆ. ಅಂದರೆ ನಿಮಗೆ ಡೈರೆಕ್ಟಾಗಿ ಬರ್ತಿದೆ ಅನ್ನೋದು ಅಮೌಂಟ್ ಏನಾಗುತ್ತೆ ಅಂದರೆ ನಿಮ್ಮ ಪ್ರತಿಯೊಂದು ಡಿಸ್ಟಿಕಲ್ಲೂ ಪ್ರತಿಯೊಂದು ತಾಲೂಕಲ್ಲಿ ಏನೊಂದು ತಾಲೂಕು ಪಂಚಾಯಿತಿ ಇರುತ್ತೆ ಅವ್ರಿಗೆ ಹೋಗಿ ಹಣ ಬಂದು ಆ ಡಿಪಾರ್ಟ್ಮೆಂಟ್ಗೆ ಸೇರ್ಕೊಳ್ಳುತ್ತೆ. ಅಲ್ಲಿಂದ ಅವ್ರೇನು ಮಾಡಬೇಕಾಗುತ್ತೆ, ನಿಮಗೆ ನೆಕ್ಸ್ಟ್ ಪ್ರೋಸೆಸ್ ಬಂದ್ಬಿಟ್ಟು ಎಲ್ಲರ ಖಾತೆಗೂ ಕೂಡ ಹಣನ ಹಾಕಬೇಕಾಗುತ್ತೆ. ಇವಾಗ ನಿಮ್ಗೆ ಎಲ್ಲರಿಗೂ ಕೂಡ ಮೇಯ್ನಾಗಿ ಒಂದು ಕನ್ಫ್ಯೂಷನ್ ಇರೋದೇನೆಂದರೆ ಇವಾಗ ತಾಲೂಕ್ ಪಂಚಾಯಿತಿಯಿಂದ ಹಣ ಬರುತ್ತೆ ಅಂತ ಹೇಳಿದಾರಲ್ವಾ, ಹಾಗಾದರೆ ಇವಾಗ ನಾವು 2000 ರೂಪಾಯಿನ ಈಸ್ಕೊಳ್ಳೋಕ್ಕೆ ಪ್ರತಿ ತಿಂಗಳು ಕೂಡ ತಾಲೂಕು ಆಫೀಸ್ ಹತ್ರ ಹೋಗಿ ಕ್ಯೂ ಅಲ್ಲಿ ನಿಂತ್ಕೋಬೇಕಾ ಅಂತಲೂ ಕೂಡ ಸಾಕಷ್ಟು ಜನಕ್ಕೆ ಡೌಟ್ ಇದೆ. ಅಥವಾ ಏನಾದರೂ ಇವಾಗ ತಾಲೂಕು ಮಟ್ಟದಿಂದ ನಮಗೆ ಡೈರೆಕ್ಟಾಗಿ ನಮ್ಮ ಬ್ಯಾಂಕ್ ಅಕೌಂಟ್ಗೆ ಬರುತ್ತಾ, ಯಾವ ರೀತಿ ಇದೆ ಪ್ರೋಸೆಸ್ ಅನ್ನೋದು ಕೂಡ ಸಾಕಷ್ಟು ಜನಕ್ಕೆ ಡೌಟ್ ಇದೆ. ಮತ್ತು ಇದ್ರ ಜೊತೆಗೆ ಇವಾಗ 16ನೇ ಕಂತಿನ ಹಣ ನಮ್ಗೇನಾದರೂ ಬೇಕು ಅಂದರೆ ನಾವೇನಾದರೂ ತಾಲೂಕು ಆಫೀಸ್ಗೆ ಹೋಗ್ಬೇಕಾಗುತ್ತಾ ಅನ್ನೋ ಒಂದು ಪ್ರಶ್ನೆ ಕೂಡ ಕೇಳ್ತಾ ಇಲ್ಲ. ಇವೇನೇನು ಡೌಟ್ಸ್ಗಳಿದೆ ಎಲ್ಲಾದ್ರ ಬಗ್ಗೆನೂ ಕೂಡ ಈ ಒಂದು ವಿಡಿಯೋದಲ್ಲಿ ಈಗ ಕ್ಲಿಯರ್ ಮಾಡ್ತೀನಿ. ಇವಾಗ ವಿಡಿಯೋನ ಗಮನ ಇಟ್ಟು ಪ್ರತಿಯೊಬ್ಬರು ಕೂಡ ಕೊನೆವರೆಗೂ ಕೂಡ ನೋಡಿ ಎಲ್ಲ ವಿಷಯನೂ ಕೂಡ ತಿಳ್ಕೊತೀರಾ. ಇವಾಗ 1 by 1 ಬಗ್ಗೆ ಬರೋಣ. ಇಲ್ಲಿ ನೋಡಿ, ಗೃಹಲಕ್ಷ್ಮಿ ಯೋಜನೆಯ ಹಣ ಏನಿದೆಯಲ್ಲ 16ನೇ ಕಂತು ಇನ್ನೂ ಕೂಡ ಬಿಡುಗಡೆ ಆಗಿಲ್ಲ, ಬಿಡುಗಡೆ ಆಗಬೇಕಾಗಿದೆ, ಸರಿನಾ? ಹಾಗಾದ್ರೆ ಈ ಒಂದು ಗೃಹಲಕ್ಷ್ಮಿ ಯೋಜನೆದು 16ನೇ ಕಂತು ಹಣ ಪಡ್ಕೊಳ್ಳೋಕೆ ನಾವು ತಾಲೂಕು ಆಫೀಸ್ಗೆ ಹೋಗ್ಬೇಕಾ? ಇನ್ನು ಮುಂದೆ ಹಾಗಾದ್ರೆ ನಮಗೆ ಗೃಹಲಕ್ಷ್ಮಿ ಯೋಜನೆ ಹಣ ನಾವು ತಾಲೂಕು ಆಫೀಸ್ಗೆ ಹೋಗಿ ಕಲೆಕ್ಟ್ ಮಾಡ್ಕೋಬೇಕಾ ಅನ್ನೋದೇ ಸಾಕಷ್ಟು ಜನಕ್ಕೆ ಒಂದು ಕನ್ಫ್ಯೂಷನ್ ಇದೆ. ಯಾಕೆಂದ್ರೆ ಸರ್ಕಾರದವರು ಈ ರೀತಿ ಮಾಡ್ತಾರೆ ಅಂತ ನ್ಯೂಸ್ ಅಲ್ಲಿ ಆಗ್ಲಿ ಎಲ್ಲ ಕಡೆನೂ ಕೂಡ ನ್ಯೂಸ್ ಸ್ಪ್ರೆಡ್ ಆಗ್ತಿದೆ, ಎಲ್ಲ ಕಡೆನೂ ಕೂಡ ರಿಪೋರ್ಟ್ ಮಾಡ್ತಾ ಇದ್ದಾರೆ ಈ ರೀತಿ ಒಂದು ಚೇಂಜಸ್ ಆಗುತ್ತೆ ಅಂತ. ಆದ್ರೆ ಇಲ್ಲಿ ನೀವು ಗಮನಿಸಬೇಕಾಗಿರೋದೇನೆಂದ್ರೆ ಇಲ್ಲಿ ನೋಡಿ, ಗೃಹಲಕ್ಷ್ಮಿ ಯೋಜನೆಯ ಹಣ ಏನಿದೆಯಲ್ಲ ಈ ರೀತಿ ಒಂದು ಬಿಡುಗಡೆನ ಮಾಡಕ್ಕೆ ಒಂದು ಮೀಟಿಂಗ್ಗಳನ್ನ ಮಾಡ್ತಾ ಇದ್ದಾರೆ. ಆಗ್ಲೇ ಒಂದು ಸುತ್ತಿನ ಮೀಟಿಂಗ್ ಆಗಿದೆ, ಇನ್ನೊಂದ್ಸಲಿ ಮೀಟಿಂಗ್ ಮಾಡ್ಬಿಟ್ಟು ಒಂದು ಡಿಸಿಷನ್ ತಗೋತಾರೆ ಅಂತ ಹೇಳಿದ್ರೆ. ಅಂದ್ರೆ ಇಲ್ಲಿ ನಮ್ಗೆ ಅರ್ಥ ಮಾಡ್ಕೋಬೇಕಾಗಿರೋದೇನೆಂದ್ರೆ ಈ ಒಂದು ಡಿಸಿಷನ್ ಇನ್ನೂ ಪೆಂಡಿಂಗ್ ಅಲ್ಲಿ ಇದೆ, ಇನ್ನೂ ಫೈನಲ್ ಅಂತ ಬಂದಿಲ್ಲ, ಇನ್ನೂ ಜಾರಿ ಆಗಿಲ್ಲ ಅಂತ, ಸರಿನಾ? ಮತ್ತೆ ಅಲ್ಲಿ ಇನ್ನೊಂದು ಕ್ಯಾಚ್ ಇರೋದೇನೆಂದ್ರೆ ಅಲ್ಲಿ ನಿಮ್ಗೆ ಹೇಳಿಲ್ಲ ಗೃಹಲಕ್ಷ್ಮಿ ಯೋಜನೆ ಹಣ 2000 ರೂಪಾಯಿ ನೀವು ಪಡ್ಕೊಳ್ಳೋಕ್ಕೆ ತಾಲೂಕು ಆಫೀಸ್ಗೆ ಹೋಗ್ಲೇಬೇಕು, ಅಲ್ಲಿ ಹೋದ್ರೇನೆ ನಿಮ್ಗೆ 2000 ರೂಪಾಯಿ ಬರೋದು, ಆಫ್ಲೈನ್ ಪ್ರೋಸೆಸ್ ಅಲ್ಲೇ ಕೊಡ್ತಾರೆ ಅಂತ. ಯಾಕೆಂದ್ರೆ ಪ್ರತಿಯೊಬ್ಬರಿಗೂ ಕೂಡ 2000 ರೂಪಾಯಿನ ಕ್ಯೂ ಅಲ್ಲಿ ನಿಲ್ಸ್ಕೊಂಡು ಕೊಡ್ತೀನಿ ಅಂದ್ರೆ ಅವ್ರಿಗೆ ದಿನಪೂರ್ತಿ ಸಾಲಲ್ಲ, ಯಾಕಂದ್ರೆ ಅಷ್ಟೊಂದು ಜನ ಮಹಿಳೆಯರು ಇರ್ತಾರೆ. ಅದರಿಂದ ಸರ್ಕಾರದವರು ಈ ರೀತಿ ಮಾಡೋ ಚಾನ್ಸಸ್ ತುಂಬಾನೇ ಕಮ್ಮಿ ಇರುತ್ತೆ. ತಾಲೂಕು ಆಫೀಸ್ ಅಕೌಂಟ್ ಇಂದ ಡೈರೆಕ್ಟ್ ಆಗಿ ಮಹಿಳೆಯರ ಖಾತೆಗೆ ಬರೋ ರೀತಿ ಮಾಡ್ಬೋದು. ಅಲ್ಲೇನಾದ್ರೂ ಸಮಸ್ಯೆ ಆಯಿತು ಅಂದ್ರೆ ಮಾತ್ರ ನೀವು ತಾಲೂಕು ಆಫೀಸ್ಗೆ ಹೋಗೋ ರೀತಿ ಅಲ್ಲಿ ನಿಮಗೆ ಮಾಡಬಹುದಾಗಿರುತ್ತೆ. ಮತ್ತೆ 16ನೇ ಕಂತಿ ಹಣಕ್ಕೆ ಏನಾದರೂ ಈ ರೀತಿ ಒಂದು ಪ್ರಕ್ರಿಯೆ ಇರುತ್ತೆ ಅನ್ನೋದು ಕೂಡ ಸಾಕಷ್ಟು ಜನಕ್ಕೆ ಡೌಟ್ ಇರುತ್ತೆ. ಇದ್ರ ಬಗ್ಗೆ ನಿಮ್ಗೆ ಒಂದು ಕ್ಲಾರಿಫಿಕೇಶನ್ ಕೊಡೋದಾದ್ರೆ ಇಲ್ಲಿ ನೋಡಿ, ಸರ್ಕಾರದವರು ಎಲ್ಲೂ ಕೂಡ ಹೇಳಿಲ್ಲ ನಿಮ್ಗೆ ಈ ತಿಂಗಳೇ ಜಾರಿ ಮಾಡ್ತೀವಿ ಅಂತ. ಬಂದಿರೋ ನ್ಯೂಸ್ ಏನಂದ್ರೆ ಈ ತಿಂಗಳು ಇನ್ನೊಂದ್ಸಲಿ ಮೀಟಿಂಗ್ ಆಗಿ ನೆಕ್ಸ್ಟ್ ತಿಂಗಳಿಂದ ಜಾರಿ ಆಗುತ್ತೆ ಅಂತ. ಅದರಿಂದ 16ನೇ ಕಂತಿನ ಹಣಕ್ಕೆ ಈ ಒಂದು ಪ್ರಕ್ರಿಯೆ ಒಂದು ಅಪ್ಲಿಕಬಲ್ ಆಗಲ್ಲ. ಅದರಿಂದ ನೀವೆಲ್ಲರೂ ಕೂಡ ಆರಾಮಾಗಿರ್ಬೋದಾಗಿರುತ್ತೆ, ಸರಿನಾ? 16ನೇ ಕಂತಿನ ಹಣನು ಕೂಡ ಆದಷ್ಟು ಬೇಗ ನಿಮ್ಮ ಖಾತೆಗೂ ಕೂಡ ಬರ್ಬೋದು. ಅದು ಬಂದಾಗ ಏನಾದರೂ ಅಪ್ಡೇಟ್ ಬೇಕಂದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ಪ್ರತಿಯೊಬ್ಬರಿಗೂ ಕೂಡ ಶೇರ್ ಮಾಡಿ. ಗೃಹಲಕ್ಷ್ಮಿ ಹಣ ಪಡಿತಾ ಇರೋರಿಗೆ ಧನ್ಯವಾದಗಳು.